ಬೇಕಾದ್ರೆ ಫುಲ್ಲಿ ಹಾಲ್ ಜಾಮ್ ಪ್ಯಾಕ್ ಅಂದ್ರೆ ಬೋಗಿಗಳು ಫುಲ್ಲು ಜಾಮ್ ಪ್ಯಾಕ್ ಆಗಿದೆ. ಆ ಬೋಗಿಗಳು ಜಾಮ್ ಪ್ಯಾಕ್ ಆಗಿದೆ. ಯಾರೋ ಇಬ್ರು ಬರ್ತಾರೆ, ನೋಡ್ತಾರೆ, ನಿಲ್ಲಕ್ಕೂ ಜಾಗ ಇಲ್ಲ, ಕೂರಕ್ಕೂ ಜಾಗ ಇಲ್ಲ, ಏನ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಲಾಸ್ಟಿಗೆ ಏನ್ ಮಾಡ್ಬಿಡ್ತಾರೆ, ಹಾವಿದೆ 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 ಅಂತ ಹೇಳ್ಬಿಡ್ತಾರೆ. ಇದ್ಬೋದವರೆಲ್ಲ ಬೋಗಿಲಿದ್ದವ್ರು ಗಾಬರಿಯಿಂದ ಎಲ್ಲ ಇಳಿದು ಬಿಡ್ತಾರೆ. ಏನ್ ಹೇಳಿ, ಇದ್ಬೋದವರೆಲ್ಲ ಗಾಬರಿಯಿಂದ ಇಳಿದು ಬಿಡ್ತಾರೆ. ಯಾವಾಗ ಆ ಬೋಗಿಯಿಂದ ಇಳಿದ್ರು ನಿಶ್ಚಿಂತೆಯಿಂದ ಕೆಲವ್ರು ಏನ್ ಮಾಡ್ತಾರೆ, ಕೆಲವ್ರು ತೊಂದರೆ ಕೊಟ್ಟರು ಪರವಾಗಿಲ್ಲ, ನಾವು ಆರಾಮಾಗಿರ್ಬೇಕು ಅನ್ನೋ ಜನ ಜಾಸ್ತಿ ಅಲ್ವಾ. ಟವಲ್ ಹಾಸ್ಕೊಂಡು ಆರಾಮಾಗಿ ಆ ಬೋಗಿಲಿ ಮಲ್ಕೊಬಿಡ್ತಾರೆ. ಟವಲ್ ಹಾಸ್ಕೊಂಡು ಆ ಬೋಗಿಲಿ ಮಲ್ಕೊಳ್ತಾರೆ. ಬೆಳಗಿನ ಜಾವ ಆಗೋಯ್ತು ಗೊತ್ತಿಲ್ಲ, ಒಂದು ಸ್ವಲ್ಪ ಹಾಕೊಂಡಿದ್ರು, ಆರಾಮಾಗಿ ಮಲ್ಕೊಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದು ನೋಡ್ತಾರೆ, ಛಾಯ್ 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 ಅಂತ ಹೇಳ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಹೇಳಲೇಬೇಕು, ಕರೆಕ್ಟ್ ಅಲ್ವಾ. ನೋಡ್ತಾರೆ, ಯಶವಂತಪುರನೇ ತೋರಿಸ್ತಾರೆ. ಹೊರಗೆ ಬರ್ತಾರೆ, ನಾವು ಯಶವಂತಪುರನೇ ಎತ್ತಿದ್ದಲ್ವಾ, ಹೌದು, ಮತ್ತೆ ಇಲ್ಲೇ ಇದೀವಲ್ಲ. ಲಾಸ್ಟಿಗೆ ಹೋಗಿ ಟಿ ಕೇಳ್ತಾರೆ, ನಾವು ಯಶವಂತಪುರ ಹತ್ತಿದ್ದು, ಈ ಟ್ರೈನ್ ಹೋಗ್ಲಿಲ್ವಾ ಅಂತಾರೆ. ಸರ್ ಇದರಲ್ಲಿ ಯಾರೋ ಹಾವಿದೆ ಅಂದ್ಬಿಟ್ರು ಸರ್. ಅದಕ್ಕೆ ಏನು ಮಾಡ್ಬಿಟ್ರು, ಈ 2 ಬೋಗಿನ ಬಿಟ್ಟು ಇನ್ನೆಲ್ಲ ಬೋಗಿಗಳು ಪಾಸ್ ಆಗ್ಬಿಟ್ಟು ಈ 2 ಬೋಗಿ ಉಳ್ಕೊಂಡ್ಬಿಟ್ಟಿದ್ದಾವೆ ಸರ್. ನೀವೆಲ್ಲಿದ್ರಿ ಸರ್, ನಮ್ಗೆ ಗೊತ್ತಿಲ್ಲ, ಅದರಲ್ಲೇ ಮಲ್ಕೊಂಡ್ಬಿಟ್ಟಿದ್ವು ಅಂತ. ಯಾವಿದೆ ಅಂತ ಹೇಳಿದ್ದು ಇವರಲ್ಲ. ಸೊ ಅದಕ್ಕೆ ಜೀವನದಲ್ಲಿ ಈ ಥರ ಪ್ರಾಬ್ಲಮ್ ಮಾಡೋರು, ನೆಗ್ಲೆಕ್ಟ್ ಮಾಡೋರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ ಸ್ನೇಹಿತರೆ. ಏನೇ